ನಮಸ್ಕಾರ. ತುಲಾ ರಾಶಿಯ ಜನರ ಸ್ವಭಾವ, ಗುಣಲಕ್ಷಣಗಳು ಮತ್ತು ಅವರ ಜೀವನದ ಕೆಲವು ಆಸಕ್ತಿದಾಯಕ ರಹಸ್ಯಗಳು ಇಲ್ಲಿವೆ. ತುಲಾ ರಾಶಿಯ ಸಂಕೇತ ತಕ್ಕಡಿ. ಈ ರಾಶಿಯವರು ಎಲ್ಲವನ್ನೂ ಸಮತೋಲನದಲ್ಲಿಡಲು ಬಯಸುತ್ತಾರೆ. ಇವರ ಅಧಿಪತಿ ಶುಕ್ರ ಅಂದರೆ ವೀನಸ್. ಹಾಗಾಗಿ ಇವರು ಸೌಂದರ್ಯ ಮತ್ತು ಕಲೆಯ ಆರಾಧಕರು. ಸ್ವಭಾವ ಮತ್ತು ವ್ಯಕ್ತಿತ್ವ ಹೇಗಿರುತ್ತೆ ಅಂದರೆ, ಇವರು ಶಾಂತಿ ಪ್ರಿಯರು. ಇವರು ಜಗಳ ಅಥವಾ ವಿವಾದಗಳಿಂದ ದೂರವಿರಲು ಬಯಸುತ್ತಾರೆ. ಯಾವುದೇ ಪರಿಸ್ಥಿತಿಯನ್ನಾದರೂ ಶಾಂತಿಯುತವಾಗಿ ಬಗೆಹರಿಸಲು ಪ್ರಯತ್ನಿಸುತ್ತಾರೆ. ನ್ಯಾಯದ ಪರ. ತಕ್ಕಡಿಯಂತೆ ಇವರು ಯಾವಾಗಲೂ ನ್ಯಾಯದ ಪರವಾಗಿರುತ್ತಾರೆ. ತಪ್ಪು ಯಾರೇ ಮಾಡಿದ್ದರೂ ಅದನ್ನು ಒಪ್ಪಿಕೊಳ್ಳುವ ಗುಣ ಇವರದ್ದು. ಆಕರ್ಷಕ ವ್ಯಕ್ತಿತ್ವ. ತುಲಾರಾಶಿಯವರು ಮಾತನಾಡುವ ಶೈಲಿ ಮತ್ತು ಅವರ ನಡವಳಿಕೆ ಇತರರನ್ನು ಬೇಗನೆ ಆಕರ್ಷಿಸುತ್ತದೆ. ಪ್ರಮುಖ ರಹಸ್ಯಗಳು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ. ಇವರಿಗೆ ಒಂದು ನಿರ್ಧಾರಕ್ಕೆ ಬರುವುದು ಬಹಳ ಕಷ್ಟ. ಪ್ರತಿಯೊಂದು ವಿಷಯದ ಸಾಧಕ ಬಾಧಕಗಳನ್ನು ಅತಿಯಾಗಿ ಯೋಚಿಸಿ ಸಮಯ ವ್ಯಯ ಮಾಡುತ್ತಾರೆ. ಒಂಟಿತನ ಇಷ್ಟವಿಲ್ಲ. ಇವರು ಸಮಾಜಮುಖಿ ವ್ಯಕ್ತಿಗಳು. ಸದಾ ಯಾರಾದರೂ ಜೊತೆಯಲ್ಲಿರಬೇಕೆಂದು ಬಯಸುತ್ತಾರೆ. ಒಂಟಿತನ ಇವರನ್ನು ಬೇಗನೆ ಕುಗ್ಗಿಸುತ್ತದೆ. ಕೋಪವನ್ನು ಹತ್ತಿಕ್ಕುತ್ತಾರೆ. ಇವರಿಗೆ ಕೋಪ ಬರುವುದಿಲ್ಲ ಎಂದಲ್ಲ, ಆದರೆ ಸಂಬಂಧಗಳು ಹಾಳಾಗಬಾರದು ಎಂದು ತಮ್ಮ ಕೋಪವನ್ನು ಮನಸ್ಸಿನಲ್ಲೇ ಇಟ್ಟುಕೊಳ್ಳುತ್ತಾರೆ. ಇದು ಕೆಲವೊಮ್ಮೆ ಅವರಿಗೆ ಮಾನಸಿಕ ಒತ್ತಡ ನೀಡುತ್ತದೆ. ಸೌಂದರ್ಯಕ್ಕೆ ಮಾರು ಹೋಗುತ್ತಾರೆ. ಇವರ ಗುಣಕ್ಕಿಂತ ಹೆಚ್ಚಾಗಿ ಮೊದಲು ಬಾಹ್ಯ ಸೌಂದರ್ಯ ಮತ್ತು ಅಚ್ಚುಕಟ್ಟುತನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಪ್ರೀತಿ ಮತ್ತು ಸಂಬಂಧ. ಪ್ರೀತಿಯ ವಿಷಯದಲ್ಲಿ ಇವರು ಬಹಳ ರೊಮ್ಯಾಂಟಿಕ್. ತಮ್ಮ ಸಂಗಾತಿಯನ್ನು ರಾಣಿಯಂತೆ ಅಥವಾ ರಾಜನಂತೆ ನೋಡಿಕೊಳ್ಳುತ್ತಾರೆ. ಸಂಗಾತಿಯ ಸಂತೋಷಕ್ಕಾಗಿ ಇವರು ಇಂತಹ ತ್ಯಾಗಕ್ಕೂ ಸಿದ್ಧರಿರುತ್ತಾರೆ. ವೃತ್ತಿ ಮತ್ತು ಜೀವನ. ಇವರು ಉತ್ತಮ ಸಲಹೆಗಾರರು, ವಕೀಲರು ಅಥವಾ ಕಲಾವಿದರಾಗಿ ಯಶಸ್ವಿಯಾಗುತ್ತಾರೆ. ಖರ್ಚು ಮಾಡುವ ವಿಷಯದಲ್ಲಿ ಇವರಿಗೆ ಸ್ವಲ್ಪ ಹಿಡಿತ ಕಡಿಮೆ. ಐಷಾರಾಮಿ ಜೀವನದ ಬಗ್ಗೆ ಇವರಿಗೆ ಹೆಚ್ಚಿನ ಒಲವು. ತುಲಾರಾಶಿಯವರು ಪ್ರೀತಿಪಾತ್ರರಿಗೆ ಅತ್ಯುತ್ತಮ ಸ್ನೇಹಿತರು. ಆದರೆ ಅವರ ಮನಸ್ಸಿನಲ್ಲಿರುವ ಗೊಂದಲಗಳನ್ನು ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಥ್ಯಾಂಕ್ ಯು.